ಇತ್ತೀಚೆಗೆ ಯಾವ ಡಾಕ್ಟರ್ ಬಳಿ ಹೋದ್ರೂ ಯೋಗ ಮಾಡಿ ಪ್ರಾಣಾಯಾಮ ಮಾಡಿ ಅಂತಾರೆ. ಹೌದು, ದಿನನಿತ್ಯ ಯೋಗ ಹಾಗೂ ಪ್ರಾಣಾಯಾಮವನ್ನ ಮಾಡೋದ್ರಿಂದ ಸಾಕಷ್ಟು ಉಪಯೋಗಗಳಿವೆ. ಪ್ರಾಣಾಯಾಮದಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಸುಧಾರಿಸುವುದಲ್ಲದೆ ಅನೇಕ ಕಾಯಿಲೆಗಳನ್ನು ಇದು ನಿವಾರಿಸುತ್ತೆ. ಹಾಗಿದ್ರೆ ಪ್ರಾಣಾಯಾಮ ಮಾಡುವ ಸರಿಯಾದ ವಿಧಾನ ಯಾವುದು? ಪ್ರಾಣಾಯಾಮದ ವಿಧಗಳೆಷ್ಟು? ಯಾವ ಪ್ರಾಣಾಯಾಮದಿಂದ ಏನು ಪ್ರಯೋಜನ ಅನ್ನೋದನ್ನ ವಿವರವಾಗಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಇಂದು ನಾನು ನಿಮಗೆ ಪ್ರಾಣಾಯಾಮವನ್ನು ತೋರಿಸಿಕೊಡ್ತಾ ಇದ್ದೇನೆ. ಈ ಪ್ರಾಣಾಯಾಮಗಳ ಅಭ್ಯಾಸದಿಂದ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವುದಲ್ಲದೆ ಇವೆರಡರನ್ನು ಕೂಡ ಸಮತೋಲನ ಕೂಡ ಪ್ರಾಣಾಯಾಮ ಮಾಡುತ್ತದೆ. ಹಾಗೂ ಉಸಿರಾಟ ಸಂಬಂಧಿತ ಎಲ್ಲ ತೊಂದರೆಗಳಿಂದ ಕೂಡ ನಾವು ಮುಕ್ತರಾಗಬಹುದು. 4 ರೀತಿಯ ಪ್ರಾಣಾಯಾಮಗಳಾದ ಭಸ್ತ್ರಿಕಾ, ನಾಡಿಶೋಧನ, ಶೀತಲಿ ಮತ್ತು ಉಜ್ಜಯಿ ಪ್ರಾಣಾಯಾಮಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈಗ ಭಸ್ತ್ರಿಕಾ ಪ್ರಾಣಾಯಾಮ ಯಾವ ರೀತಿ ಮಾಡೋದು ಅಂತ ನೋಡೋಣ. ಯಾವುದಾದರೂ ವಿಶ್ರಾಮ ಸ್ಥಿತಿಯಲ್ಲಿ ಈ ರೀತಿ ಕುಳಿತುಕೊಂಡು ಸುಖಾಸನ, ವಜ್ರಾಸನ, ಪದ್ಮಾಸನ, ಅರ್ಧ ಪದ್ಮಾಸನದಲ್ಲಿ ಕುಳಿತುಕೊಂಡು ಬೆನ್ನನ್ನು ನೇರವಾಗಿಟ್ಟುಕೊಂಡು ಅಭ್ಯಾಸ ಪ್ರಾರಂಭಿಸಬೇಕು. ಮೊದಲು 2 ಕೈಗಳನ್ನು ಈ ರೀತಿಯಾಗಿ ಮುಂದೆ ಇಟ್ಟುಕೊಂಡು ದೀರ್ಘವಾಗಿ ಹಾಗೂ ಶೀಘ್ರವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲಕ್ಕೆ ತೆಗೆದುಕೊಳ್ಳಬೇಕು. ಅದೇ ರೀತಿ ಜೋರಾಗಿ ಮತ್ತು ಶೀಘ್ರವಾಗಿ ಉಸಿರನ್ನು ಬಿಡುತ್ತಾ 2 ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಬೇಕು. ಇದೇ ರೀತಿ ಉಸಿರನ್ನು ದೀರ್ಘವಾಗಿ ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆ ಹಾಗೂ ಉಸಿರನ್ನು ಬಿಡುತ್ತಾ 2 ಕೈಗಳನ್ನು ಶೀಘ್ರವಾಗಿ ಕೆಳಕ್ಕೆ ತೆಗೆದುಕೊಳ್ಳಬೇಕು. ಈ ರೀತಿಯಾಗಿ 40ರಿಂದ 50 ಬಾರಿ ಭಸ್ತ್ರಿಕಾ ಪ್ರಾಣಾಯಾಮದ ಅಭ್ಯಾಸವನ್ನು ನಿಧಾನವಾಗಿ ಶುರು ಮಾಡಿ ವೇಗವಾಗಿ ಮಾಡುತ್ತಾ ನಂತರ ನಿಧಾನವಾಗಿ ಮಾಡಿ ನಿಲ್ಲಿಸಬೇಕು. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಶುರುವಿನಲ್ಲಿ ಮಾಡಬೇಕಾದರೆ ಈ ಪ್ರಾಣಾಯಾಮವನ್ನು 20ರಿಂದ 30 ಬಾರಿ ಪ್ರತಿ ನಿಮಿಷಕ್ಕೆ ಮಾಡಬೇಕಾಗುತ್ತದೆ. ನಂತರ ಅಭ್ಯಾಸವಾದ ನಂತರ 40ರಿಂದ 50 ಬಾರಿ ಪ್ರತಿ ನಿಮಿಷಕ್ಕೆ ಮಾಡಬಹುದು. ಈ ಪ್ರಾಣಾಯಾಮವನ್ನು ಮಾಡುವುದರಿಂದ ಶರೀರದಲ್ಲಿ ಉಷ್ಣಾಂಶ ಅತಿ ಹೆಚ್ಚು ಆಗುತ್ತದೆ. ಆದ್ದರಿಂದ ಶೀತ ಸಂಬಂಧಿತ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತದೆ. ಹಾಗೆ ಸಹ ವೆಯ್ಟ್ ಲಾಸ್ ಮಾಡಲು ತುಂಬ ಒಳ್ಳೆಯ ಪ್ರಾಣಾಯಾಮ ಇದು. ಮುಂದಿನ ಪ್ರಾಣಾಯಾಮ ನಾಡಿಶೋಧನ ಪ್ರಾಣಾಯಾಮ. ಇದಕ್ಕೂ ಕೂಡ ಯಾವುದಾದರೂ ವಿಶ್ರಾಂತಿದಾಯಕ ಆಸನದಲ್ಲಿ ಬೆನ್ನನ್ನು ನೇರವಾಗಿಟ್ಟು ಕುಳಿತುಕೊಳ್ಳಬೇಕು. ಹಾಗೂ ಎಡಗೈಯಲ್ಲಿ ಚಿನ್ಮುದ್ರಾವನ್ನು ಅಳವಡಿಸಿಕೊಂಡು ಬಲಗೈಯಿಂದ ನಾಸಿಕ ಮುದ್ರಾವನ್ನು ಅಳವಡಿಸಿಕೊಳ್ಳಬೇಕು. ಇದಕ್ಕೆ ತೋರು ಬೆರಳು ಹಾಗೂ ಮಧ್ಯ ಬೆರಳನ್ನು ಮಡಿಚಿ ಮಿಕ್ಕೆಲ್ಲ ಬೆರಳುಗಳನ್ನು ನೇರವಾಗಿರಿಸಿಕೊಳ್ಳಬೇಕು. ಈಗ ಬಲಗೈಯಿನ ಹೆಬ್ಬೆಟ್ಟಿಂದ ಬಲ ಮೂಗಿನ ಹೊಳ್ಳೆಯನ್ನು ಮುಚ್ಚಿಕೊಂಡು ನಿಧಾನವಾಗಿ ಎಡಭಾಗದಲ್ಲಿ ಉಸಿರನ್ನು ತೆಗೆದುಕೊಂಡು ಎಡಭಾಗದ ಹೊಳ್ಳೆಯನ್ನು ಉಂಗುರ ಬೆರಳಿನಿಂದ ಮುಚ್ಚಿಕೊಂಡು ಬಲಭಾಗದಲ್ಲಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಇದೇ ರೀತಿ ಬಲಭಾಗದಲ್ಲಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಮತ್ತೆ ಬಲಭಾಗದ ಹೊಳ್ಳೆಯನ್ನು ಮುಚ್ಚಿ ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ಹೊರಕ್ಕೆ ತೆಗೆದುಕೊಳ್ಳಬೇಕು. ಇದು 1 ಸುತ್ತಿನ ಪ್ರಾಣಾಯಾಮ. ಈಗ ಪ್ರಾಣಾಯಾಮ ಯಾವ ರೀತಿ ಮಾಡೋದಂತ ನಾನು ತೋರಿಸಿಕೊಡ್ತೇನೆ. ಈ ರೀತಿಯಾಗಿ 9ರಿಂದ 11 ಅಥವಾ 21 ಬಾರಿ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬಹುದು. ಅತಿ ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ಅಷ್ಟೇ ನಿಧಾನವಾಗಿ ಉಸಿರನ್ನು ಹೊರಕ್ಕೆ ಬಿಡಬೇಕಾಗುತ್ತದೆ. ಮುಂದಿನ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ. ಇದಕ್ಕೆ ಯಾವುದಾದರೂ ಆಸನದಲ್ಲಿ ಕುಳಿತುಕೊಂಡು ಬೆನ್ನನ್ನು ನೇರವಾಗಿರಿಸಿಕೊಂಡು 2 ಕೈಗಳಲ್ಲಿ ಚಿನ್ಮುದ್ರಾವನ್ನು ಅಳವಡಿಸಿಕೊಳ್ಳಬೇಕು. ಹಾಗೂ ನಾಲಿಗೆಯನ್ನು ಹೊರಕ್ಕೆ ಚಾಚಿ ಟ್ಯೂಬ್ನಂತೆ ಮೇಲಕ್ಕೆ ಮಡಿಚಿಕೊಳ್ಳಬೇಕು.
ಹಾಗೂ ನಾಲಿಗೆಯ ಮುಖಾಂತರ ಉಸಿರನ್ನು ನಿಧಾನವಾಗಿ ಒಳಕ್ಕೆ ತೆಗೆದುಕೊಂಡು ಬಾಯನ್ನು ಮುಚ್ಚಿಕೊಂಡು ಮೂಗಿನ ಮುಖಾಂತರ ಉಸಿರನ್ನು ನಿಧಾನಕ್ಕೆ ಹೊರಕ್ಕೆ ಬಿಡಬೇಕು. ಈ ರೀತಿಯಾಗಿ 9 ಅಥವಾ 11 ಬಾರಿ ಈ ಪ್ರಾಣಾಯಾಮದ ಅಭ್ಯಾಸ ಮಾಡಬೇಕಾಗುತ್ತದೆ. ಈ ಪ್ರಾಣಾಯಾಮವನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಮುಂದಿನ ಪ್ರಾಣಾಯಾಮ ಉಜ್ಜಯಿ ಪ್ರಾಣಾಯಾಮ. ಈ ಪ್ರಾಣಾಯಾಮಕ್ಕೂ ಕೂಡ 2 ಕೈಗಳಲ್ಲಿ ಚಿನ್ಮುದ್ರಾವನ್ನು ಅಳವಡಿಸಿಕೊಂಡು ಬೆನ್ನನ್ನು ನೇರವಾಗಿರಿಸಿಕೊಂಡು ಆರಾಮದಾಯಕ ಆಸನದಲ್ಲಿ ಕುಳಿತುಕೊಳ್ಳಬಹುದು. ಗಂಟಲಿನ ಈ ಭಾಗವನ್ನು ಈ ರೀತಿಯಾಗಿ ಕೆಳಕ್ಕೆ ತಂದು ನಿಧಾನವಾಗಿ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಈ ರೀತಿ ಉಸಿರು ತೆಗೆದುಕೊಂಡು ಉಸಿರು ಬಿಡುವುದನ್ನು ಗಂಟಲಿನಲ್ಲೇ ಗಮನಿಸಬೇಕು. ಗಂಟಲಿನಲ್ಲಿ ಉಸಿರಾಡುವಾಗ ಗಂಟಲಿನಲ್ಲಿ ಬರುವ ಒಂದು ಶಬ್ದವನ್ನು ನೀವು ನಿಧಾನವಾಗಿ ಗಮನಿಸಬೇಕಾಗುತ್ತದೆ. ಈ ರೀತಿಯಾಗಿ ಉಜ್ಜಯಿ ಪ್ರಾಣಾಯಾಮದ ಅಭ್ಯಾಸವನ್ನು ನೀವು ಮಾಡಬಹುದು. ಈ ಪ್ರಾಣಾಯಾಮ ಗಂಟಲಿನ ತೊಂದರೆಗಳನ್ನು ನಿವಾರಣೆ ಮಾಡುತ್ತದೆ ಹಾಗೂ ಥೈರಾಯ್ಡ್ ಸಮಸ್ಯೆ ಇರುವವರಿಗೂ ಕೂಡ ತುಂಬ ಒಳ್ಳೆಯ ಪ್ರಾಣಾಯಾಮ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಾಣಾಯಾಮವನ್ನು ಯಾವ ರೀತಿ ಮಾಡೋದು ಅಂತ. ನೀವು ದಿನನಿತ್ಯ ಈ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ಮತ್ತು ನಿಮ್ಮ ದೇಹ, ಮನಸ್ಸು ಹಾಗೂ ಉಸಿರಾಟದ ಎಲ್ಲ ತೊಂದರೆಗಳನ್ನು ನಿವಾರಿಸಿಕೊಳ್ಳಿ. ನೋಡಿದ್ರಲ್ಲ, ಪ್ರಾಣಾಯಾಮ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿವೆ ಅನ್ನೋದನ್ನ. ನೀವು ಕೂಡ ದಿನವೂ ಪ್ರಾಣಾಯಾಮ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.